ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಬೇಕು ಅಂತ ಜಯನಗರ ಶಾಸನ ಕೊಟ್ಟಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದೆ ಸ್ಟೇಟ್ಮೆಂಟ್. ನಾನು ರಾಜರಾಜೇಶ್ವರಿ ಕೊಟ್ಟಿದ್ದೆ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, ಬಿಜೆಪಿ ದಾಸಹಳ್ಳಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಇದು ಡಿಸ್ಟಿಕ್ಟ್ ಗ್ರಾಂಟ್ ಅದು. ಉಪಮುಖ್ಯಮಂತ್ರಿಗಿದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಡಿಸ್ಟ್ರಿಕ್ಟ್ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ನಿಮ್ಮ ಪಕ್ಷ ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಗವಿ ಕೆಲವರು ಅವರವರು ಕೆಲವರು ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅಂದ್ಬಿಟ್ಟು ಬೇರೆ ಪ್ರೊಸೀಜರ್ ಇದೆ. ಹಂಗಂತ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನ ಹತ್ರನೇ ಒಬ್ಬೊಬ್ಬ 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗಲ್ಲ. ಯಾರು 100 ಕೋಟಿ ಕೊಡಕ್ಕಾಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ಸರ್, ಶಾಸಕರ ಖರೀದಿ ಆಗ್ತಿದೆ ಸರ್, ನಿಮ್ಗೇನಾದ್ರೂ ಅತಿ ಸುಳಿವು ಬಂದಿದೆ? ಎಂಎಲ್ಎಗಳು ಯಾರಾದ್ರೂ ಹೇಳಿದಾರೆ ಸರ್? ನೋಡ್ರಿ, ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ. ಎತ್ತಾಳು 1,000 ಕೋಟಿ ರೂಪಾಯಿ ಖರೀದಿ, 1,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ? ವೈ ಆರ್ ನಾಟ್ ಡಿಬೇಟಿಂಗ್? ಅವ್ರು ಹೇಳೋದು ಇಲ್ಲ, ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ 1,000 ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ. ಫಸ್ಟ್ ಎಲ್ಲಿಂದ ಬಂತು, ಯಾರು ಬಂತು, ಯಡಿಯೂರಪ್ಪನವ್ರ ಮನೇಲಿದ್ಯಾ, ಇವನ್ ಅಶೋಕ್ ಮನೇಲಿದ್ಯಾ, ವಿಜೇಂದ್ರ ಮನೇಲಿದ್ಯಾ, ಅಶ್ವತ್ಥನಾರಾಯಣ ಮನೇಲಿದ್ಯಾ, ಕುಮಾರಸ್ವಾಮಿ ಮನೇಲಿದ್ಯಾ, ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕು. ಇದನ್ನ ಸುಮ್ನೆ ಒಬ್ಬ ಮಿನಿಸ್ಟರ್ ಅವ್ರ ಮೇಲೆ ಏನಾದ್ರು ಬೇರೆ ಅಲಿಗೇಷನ್ ಮಾಡಿದ್ರ, ಇಲ್ಲ ಅವ್ನಿಗೆ ನೋಟಿಸ್ ಕೊಟ್ರ ಬಿಜೆಪಿಯವರು? ಫಸ್ಟ್ ಅಲ್ಲಿಂದ ಶುರು ಆಗಿದೆ, ಆಮೇಲೆ ನಾಳೆ ಬಾರ್ ಅಸೋಸಿಯೇಷನ್ ಬಂದಿದೆ ಸರ್, ತಿಮ್ಮಾಪುರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನೋಡಿ. ಅವ್ರಿಗೆ ಏನೇನು ನೋವಿದೆಯೋ ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟಿದ್ದಾರೆ. 4 ಗಂಟೆಗೆ ಇವತ್ತು ಅವ್ರನ್ನ ಕರೆದು ಮಾತಾಡ್ತಾರೆ. ನಾವು ಎಲ್ಲರಿಗೂ ಕೂಡ, ನಾನು ಹಿಂದೆ ಬೆಂಗಳೂರು ಸಿಟಿ ಬಾರ್ ಅಸೋಸಿಯೇಷನ್ ಅಂತ ಬಂದಿದ್ರು, ನಾನೇ ಪೊಲೀಸ್ ಕಮಿಷನರ್ ಕಳಿಸಿದ್ದೆ, ಸಾರ್ಟ್ ಮಾಡ್ತೀವಿ. ನಾವು ಎಲ್ಲ ಪಾಪ ವರ್ತಕರು ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹರಾಸ್ಮೆಂಟ್ ಆಗ್ಬಾರ್ದು, ಅದು ನಮ್ಮ ಡ್ಯೂಟಿ. ನಾವು ಅದನ್ನು ಸೆಪರೇಟ್ ಮಾಡ್ತೀವಿ. ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಬೇಕು ಅಂತ ಜಯನಗರ ಶಾಸನ ಕೊಟ್ಟಿದ್ದೀನಿ. ಅವ್ರು ಏನ್ ಹೇಳಿದ್ದಾರೆ ಅಂದ್ರೆ, ನಾನು ಬೆಂಗಳೂರು ಮಂತ್ರಿ ಆದ್ಮೇಲೆ ಬೆಂಗಳೂರು ಅಧೋಗತಿ ಆಗೋಗಿದೆ ಅಂತ ಹೇಳಿದ್ದಾರೆ. ನನ್ನ ಹತ್ರ ಇದೆ ಸ್ಟೇಟ್ಮೆಂಟ್. ನಾನು ರಾಜರಾಜೇಶ್ವರಿ ಕೊಟ್ಟಿದ್ದೆ, ಇವ್ರಿಗೆ ಅಶೋಕ್ ಕಾನ್ಸ್ಟಿಟ್ಯೂನ್ಸಿ ಕೊಟ್ಟಿದ್ದೀನಿ, ಬೊಮ್ಮನಹಳ್ಳಿ ಕೊಟ್ಟಿದ್ದೀನಿ, ಬಿಜೆಪಿ ದಾಸಹಳ್ಳಿ ಕೊಟ್ಟಿದ್ದೀನಿ. ಎಲ್ಲರಿಗೂ ಇದು ಡಿಸ್ಟಿಕ್ಟ್ ಗ್ರಾಂಟ್ ಅದು. ಉಪಮುಖ್ಯಮಂತ್ರಿಗಿದ್ದಂತ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಂತ ಡಿಸ್ಟ್ರಿಕ್ಟ್ ಗ್ರಾಂಟ್. ನಾನು ಅವ್ರು ಅಧೋಗತಿ ಆಗಿದೆ ಅಂತ ಹೇಳಿದಾರಲ್ಲ, ಸ್ವಲ್ಪ ನೋಡೋಣ ಅದೇನು ಅಧೋಗತಿ ಆಗಿದೆ ಅಂತ. ನಾನು ಅವ್ರ ಕ್ಷೇತ್ರ, ಅವ್ರ ಪಾಪ್ಯುಲೇಷನ್ ಎಲ್ಲ ನನಗೆ ಗೊತ್ತಿದೆ. ನಾನು ನೋಡ್ತೀನಿ ಅದೇನು ಅಧೋಗತಿ ಆಗಿದೆ, ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ನಿಮ್ಮ ಪಕ್ಷ ಶಾಸಕರು ಹೇಳಿದ್ದಾರೆ ಅಭಿವೃದ್ಧಿ ಕಾರ್ಯಕ್ಕೆ ಗ್ರಾಂಟ್ ಇಲ್ಲ, ದುಡ್ಡು ಬರ್ತಾ ಇಲ್ಲ ಅಂತ. ಗವಿ ಕೆಲವರು ಅವರವರು ಕೆಲವರು ಇದಕ್ಕೆ ಮಾತಾಡ್ಬೋದು, ಏನೋ ಲೆಕ್ಕಾಚಾರಕ್ಕೆ ಇಡ್ಬೋದು ಅಷ್ಟೇ. ಹಂಗಂತ ಅಂದ್ಬಿಟ್ಟು ಬೇರೆ ಪ್ರೊಸೀಜರ್ ಇದೆ. ಹಂಗಂತ ಅವ್ರು ಕೇಳ್ತಾರೆ ಅಂದ್ಬಿಟ್ಟು ಎಲ್ಲ ನನ್ನ ಹತ್ರನೇ ಒಬ್ಬೊಬ್ಬ 100 ಕೋಟಿಗೆ ತಗೊಂಡ್ ಬರ್ತಾರೆ. ಹಂಗಂತ 100 ಕೋಟಿ ಕೊಡಕ್ಕಾಗಲ್ಲ. ಯಾರು 100 ಕೋಟಿ ಕೊಡಕ್ಕಾಗಲ್ಲ, 50 ಕೋಟಿಗೂ ಕೊಡಕ್ಕಾಗಲ್ಲ. ಒಂದೊಂದು ಕ್ಷೇತ್ರಕ್ಕೆ ಎಷ್ಟು ಕೊಡ್ಬೋದು, ಏನ್ ಕೊಡ್ಬೋದು ಅಂತ ಒಂದು ಲೆಕ್ಕಾಚಾರ ಇದೆ. ಆ ಲೆಕ್ಕಾಚಾರದ ಮೇಲೆ ನಾವು ಕೊಡ್ತೀವಿ. ಸರ್, ಶಾಸಕರ ಖರೀದಿ ಆಗ್ತಿದೆ ಸರ್, ನಿಮ್ಗೇನಾದ್ರೂ ಅತಿ ಸುಳಿವು ಬಂದಿದೆ? ಎಂಎಲ್ಎಗಳು ಯಾರಾದ್ರೂ ಹೇಳಿದಾರೆ ಸರ್? ನೋಡ್ರಿ, ನೀವು ಮಾಧ್ಯಮದವರು ಚರ್ಚೆ ಮಾಡ್ತಾ ಇಲ್ಲ, ನಾನು ನಿಮ್ಮನ್ನೇ ಅಕ್ಯೂಸ್ ಮಾಡ್ತಾ ಇದ್ದೀನಿ. ಎತ್ತಾಳು 1,000 ಕೋಟಿ ರೂಪಾಯಿ ಖರೀದಿ, 1,000 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ ಅಂತ ಹೇಳಿದ್ಮೇಲೆ ನೀವ್ಯಾಕೆ ಡಿಬೇಟ್ ಮಾಡ್ತಾ ಇಲ್ಲ? ವೈ ಆರ್ ನಾಟ್ ಡಿಬೇಟಿಂಗ್? ಅವ್ರು ಹೇಳೋದು ಇಲ್ಲ, ಬಿಜೆಪಿ ಹಾಕಿದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಫಸ್ಟ್ 1,000 ಕೋಟಿ ರೂಪಾಯಿ ಅಂತ ಎತ್ತಾಳು ಹೇಳಿದ್ಮೇಲೆ ನೀವು ಚರ್ಚೆ ಮಾಡಿ. ಫಸ್ಟ್ ಎಲ್ಲಿಂದ ಬಂತು, ಯಾರು ಬಂತು, ಯಡಿಯೂರಪ್ಪನವ್ರ ಮನೇಲಿದ್ಯಾ, ಇವನ್ ಅಶೋಕ್ ಮನೇಲಿದ್ಯಾ, ವಿಜೇಂದ್ರ ಮನೇಲಿದ್ಯಾ, ಅಶ್ವತ್ಥನಾರಾಯಣ ಮನೇಲಿದ್ಯಾ, ಕುಮಾರಸ್ವಾಮಿ ಮನೇಲಿದ್ಯಾ, ಎಲ್ಲಿದೆ ಅಂತ ಹೇಳಿ ಫಸ್ಟ್ ನೀವು ಚರ್ಚೆ ಮಾಡ್ಬೇಕು. ಇದನ್ನ ಸುಮ್ನೆ ಒಬ್ಬ ಮಿನಿಸ್ಟರ್ ಅವ್ರ ಮೇಲೆ ಏನಾದ್ರು ಬೇರೆ ಅಲಿಗೇಷನ್ ಮಾಡಿದ್ರ, ಇಲ್ಲ ಅವ್ನಿಗೆ ನೋಟಿಸ್ ಕೊಟ್ರ ಬಿಜೆಪಿಯವರು? ಫಸ್ಟ್ ಅಲ್ಲಿಂದ ಶುರು ಆಗಿದೆ, ಆಮೇಲೆ ನಾಳೆ ಬಾರ್ ಅಸೋಸಿಯೇಷನ್ ಬಂದಿದೆ ಸರ್, ತಿಮ್ಮಾಪುರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ನೋಡಿ. ಅವ್ರಿಗೆ ಏನೇನು ನೋವಿದೆಯೋ
ಚೀಫ್ ಮಿನಿಸ್ಟರ್ ಟೈಮ್ ಕೊಟ್ಟಿದ್ದಾರೆ 4 ಗಂಟೆಗೆ. ಇವತ್ತು ಅವ್ರನ್ನ ಕರೆದು ಮಾತಾಡ್ತಾ ಇದ್ದೀವಿ. ನಾವು ಎಲ್ಲರಿಗೂ ಕೂಡ ನಾನು ಹಿಂದೆ ಬೆಂಗಳೂರು ಸಿಟಿ ಬಾರ್ ಅಸೋಸಿಯೇಷನ್ ಅಂತ ಬಂದಿದ್ರು, ನಾನೇ ಪೊಲೀಸ್ ಕಮಿಷನ್ ಕಳಿಸಿದ್ದೆ, ಸಾರ್ಟ್ ಔಟ್ ಮಾಡ್ತೀವಿ. ನಾವು ಎಲ್ಲ ಪಾಪ ವರ್ತಕರು ಒಳ್ಳೆ ಕೆಲಸ ಮಾಡೋರಿಗೆ ಯಾರಿಗೂ ಹರಾಸ್ಮೆಂಟ್ ಆಗಬಾರ್ದು, ಅದು ನಮ್ಮ ಡ್ಯೂಟಿ. ನಾವು ಅದನ್ನು ಸೆಪರೇಟ್ ಮಾಡ್ತೀವಿ. ನಿನ್ನೆ ಸಭೆಯಲ್ಲಿ ಅವ್ರ ಬಗ್ಗೆ ಏನು ಚರ್ಚೆ ಆಯ್ತಾ ಸರ್?